ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು ಹಾಗೆ ಎಲ್ಲೆಲ್ಲೆಲ್ಲ ಹೋಗಿದ್ದೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫಸ್ಟ್ ನಾನು ಬೆಳಗ್ಗೆ ಯೋಗ ಮುಗಿಸ್ಕೊಂಡ್ಬಂದೆ. ಯೋಗ ಮುಗಿಸ್ಕೊಂಡ್ಬಂದಾಗ 7:15 ಆಗಿತ್ತು. ಮನೇಲಿ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಹಸ್ಬೆಂಡು ಮಕ್ಕಳೆಲ್ಲ ಊರಿಗೆ ಹೋಗಿದ್ರು. ಸೊ ಹಾಗಾಗಿ ಫಸ್ಟೇ ಟಿಫನು ಮಾಡ್ದಲೇ ಎಲ್ಲ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಬೋಣ. ಅವತ್ತು ಅಕ್ಷಯ ತೃತೀಯ ಇದ್ದಿದ್ದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಪೂಜೆ ಮಾಡ್ಕೊಂಡು ಒಂದು ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಡೈಲಿ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವು ಬೆಳಗ್ಗೆನೇ ಕೆಲಸ ಮಾಡ್ಕೊಂಬಿಟ್ರೆ ಬೇಗ ಮುಗಿಯುತ್ತೆ. ಹಾಗೆಯೇ ಊರಿಂದ ಪಪ್ಪಾಯ ಮತ್ತು ಬಟರ್ ಫ್ರೂಟ್ನ ತೊಗೊಂಬಂದಿದ್ರು. ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು ಪಪ್ಪಾಯ ಮತ್ತು ಇದು ಬಟರ್ ಫ್ರೂಟು, ಮನೆಯಲ್ಲೇ ಬೆಳೆದಿರೋದು. ಸರಿ, ಎಲ್ಲ ರೆಡಿ ಆಗಿ ಕ್ಲೀನೆಲ್ಲ ಮಾಡಿಕೊಂಡು ಒರೆಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಮುಖಕ್ಕೆ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲಿ ಹಿಮಾಲಯ ಅವ್ರದ್ದು ಸ್ಕ್ರಬ್ಬಿಂಗನ್ನು ಅಪ್ಲೈ ಮಾಡ್ಕೊತಿದ್ದೀನಿ. ನಾನು ಹಿಮಾಲಯದವ್ರು ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಮುಖದಲ್ಲಿ ಡೆಡ್ ಸ್ಕಿನ್ನು, ಆಮೇಲೆ ಓಪನ್ ಪೋರ್ಸು, ಹಾಗೆಯೇ ಮುಖ ಡಲ್ ಆಗಿರೋದು, ಈ ರೀತಿ ಎಲ್ಲ ಇದ್ದಾಗ ನಾವು ವಾರಕ್ಕೆ 1 ಸರಿ ಅಥವಾ 2 ಸರಿ ನಾವು ಸ್ಕ್ರಬ್ಬಿಂಗ್ನ ಮಾಡಿಕೊಂಡ್ರೆ ಫೇಸ್ಗೂ ಕೂಡ ಚೆನ್ನಾಗಿರುತ್ತೆ, ಫೇಸ್ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ನೀವು, ಅದನ್ನು ಒಂದು 5 ನಿಮಿಷ ಸ್ಕ್ರಬ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಈಗ ನೆಕ್ಸ್ಟು ನಾನೀಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯಾಕೆಂದರೆ ಸ್ನಾನ ಮಾಡ್ಕೊಳ್ಳಲಿಲ್ಲ, ಯಾಕೆಂದರೆ ಫಸ್ಟು ದೀಪನ ತೊಳ್ಕೊಂಡು ಅಕ್ಷಯ ತೃತೀಯ ಆದ್ದರಿಂದ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ, ಬರೀ ದೀಪ ಮಾತ್ರ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಸ್ನಾನ ಮಾಡಿಕೊಂಡು ನಾನು ಫೇಸ್ನೆಲ್ಲ ನೀಟಾಗಿ ರೋಸ್ ವಾಟರ್ನ ಅಪ್ಲೈ ಮಾಡ್ತಿದ್ದೀನಿ ಫೇಸ್ಗೆ. ಯಾಕೆ ಅಂತಂದರೆ ಇದು ಟೋನರ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ಬೇಸಿಗೆ ಇರೋದಕ್ಕೂ ಅದಕ್ಕೂ ಮುಖ ಡಲ್ಲಾಗಿ ಕಾಣಬಾರ್ದು ಅಂತ ಅಂದ್ಬಿಟ್ಟು ನಾನು ಫಸ್ಟು ಟೋನರ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಈ ರೀತಿ ಡೈಲಿ ನಾವು ಟೋನರ್ನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ಇವತ್ತು ಅಕ್ಷಯ ತೃತೀಯ ಇದ್ದಿದ್ದರಿಂದ ನಾನು ಅವಲಕ್ಕಿನ ನೈವೇದ್ಯ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ. ಹಾಗೆ ಹೂವೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಹೂವು ಎಲ್ಲ ಮುಡಿಸ್ಕೊಂಡು ದೀಪನ ಹಚ್ಚಿದ್ದೀನಿ. ಹಾಗೆಯೇ ಅವಲಕ್ಕಿನ ನೈವೇದ್ಯವಾಗಿ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದಾಯಿತು. ಸೊ ಹಾಗೆಯೇ ನಮ್ಮ ಅಕ್ಕನ ಅಂಗಡಿಗೆ ಹೋಗಿದ್ದೆ, ಅವ್ರದ್ದೆಲ್ಲ ಟೈಲರ್ ಅಂಗಡಿ ಇರೋದು. ಸೊ ಅವ್ರ ಅಂಗಡಿಗೆ ಹೋಗಿದ್ದೆ, ಅವಳು ನಾನು ಗೃಹಪ್ರವೇಶಕ್ಕೆ ಹೊರಟಿದ್ವಿ. ಸೊ ಅವಳು ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ಲು, ವರ್ಕು ಹಾಗೆ ಡಿಸೈನು ಯಾವ ರೀತಿ ಇದೆ ಅಂತ. ಹಾಗೆ ಇದು ಎಲ್ಲ ಬ್ಲೌಸ್ ಎಲ್ಲ ಡೆಲಿವರಿ ಕೊಡೋದನ್ನ ಕೊಟ್ಟು ಹಾಗೆಯೇ ಈಗ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಬಾಳಪೇಟೆಯಿಂದ ಮುಂದೆ ಕಬ್ಬಿಂಗದ್ದೆ ಅಂತ. ಹಾಗೆಯೇ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಇದು ಹೈವೇ ರೋಡು ಆಲೂರು ಹತ್ರ. ಸೊ ಅಲ್ಲಿ ಏನಕ್ಕೋ ನಿಲ್ಲಿಸ್ಕೊಂಡಿದ್ವಿ, ಹಾಗಾಗಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಇದು ಟೋಲು, ಆಲೂರ್ದು ಟೋಲು. ಹಾಗೆಯೇ ಇಲ್ಲಂತೂ ಪೂರ್ತಿ ಇನ್ನೇನು ಹೆಚ್ಚು ಕಮ್ಮಿ ಬಾಳಪೇಟೆ ಬಂತು ಅನ್ನಂಗೆ ಅಲ್ಲೆಲ್ಲ ಬರೀ ಕಾಫಿ ಗಿಡಗಳೇ ಜಾಸ್ತಿ ಇರುತ್ತೆ. ಹಾಗೆ ಇದು ಬಂದ್ಬಿಟ್ಟು ಫುಲ್ಲು ಹೈವೇ ರೋಡು, ಆದ್ರೂ ಪಕ್ಕದಲ್ಲೆಲ್ಲ ಕಾಫಿ ತೋಟಗಳು ಇದೆ. ತುಂಬಾ ಚೆನ್ನಾಗಿದೆ ವ್ಯೂ ಕೂಡ. ಇದು ಬಂದು ಸಕಲೇಶಪುರ ಹೋಗೋ ರೋಡು, ಬಾಳಪೇಟೆ ಅಂತ. ಬಾಳಪೇಟೆ ಸಕಲೇಶಪುರಕ್ಕೆ ಈ ಕಡೆ ರೈಟ್ ಸೈಡಿಗೆ ಸಕಲೇಶಪುರ ಹೋಗೋವಂಥ ರೋಡು. ಹಾಗೆಯೇ ಲೆಫ್ಟಿಗೆ ಹೋದರೆ ಬಾಳಪೇಟೆ ಅಂತ ಸಿಗುತ್ತೆ. ಸೊ ಅಲ್ಲಿಂದ 5 ಕಿಲೋಮೀಟ್ರ್ ಹೋದರೆ ನಮ್ಮ ಮನೆಯವರ ಊರು. ಹಾಗೆಯೇ ಅಲ್ಲಿ ಗೃಹಪ್ರವೇಶ ಮನೆ ಹತ್ರ ಹೋದ್ವಿ, ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ದೇವರು ಕೂಡ ಕರೆಸಿದ್ರು, ಲಕ್ಷ್ಮೀ ದೇವರು. ತುಂಬಾ ಚೆನ್ನಾಗಿತ್ತು ದೇವರು ನೋಡೋಕ್ಕೆ, 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆಯೇ ಕೆಂಚರಾಯ ಕರಿರಾಯ ಅಂತಾರಲ್ಲ, ಅದನ್ನು ಕೂಡ ಕರೆಸಿದ್ರು. ಆಮೇಲೆ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದನ್ನು ಕೂಡ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಪೂಜೆ ಮುಗ್ದಿತ್ತು. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವೀಗ ನಮ್ಮ ಅಕ್ಕ ಇದ್ದಾರಲ್ಲ ಅವರ ನಾದಿನಿ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ನನ್ನ ಮಗ ಎಲ್ಲರ ಕಾಲಿಗೂ ಬೀಳ್ತಾ ಇದ್ದಾನೆ, ಸುಮ್ಮನೆ ತಮಾಷೆಗೆ ಎಲ್ಲರ ಕಾಲಿಗೂ ಬೀಳ್ತಿದ್ದಾನೆ. ಹಾಗೆಯೇ ಅಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಅತ್ತೆ ಮನೆಗೆ ಬಂದ್ವಿ. ನೋಡಿ ಇದೆ ಬಟರ್ ಫ್ರೂಟ್ ಗಿಡ, ತುಂಬಾ ಚೆನ್ನಾಗಿ ಬಿಟ್ಟಿದೆ ಈ ಸರಿ. 2 ವರ್ಷ ಆಯಿತು ಅನಿಸುತ್ತೆ ಈ ಗಿಡ ಹಾಕಿ, ತುಂಬ ಚೆನ್ನಾಗಿ ಬಿಟ್ಟಿದೆ. ಹಾಗೆ ಮಾವಿನಕಾಯಿ ಕೂಡ ಬಿಟ್ಟಿದ್ವು, ಅದನ್ನೆಲ್ಲ ಕಿತ್ಕೊಂಡು ನೋಡಿ ಮಾವಿನಕಾಯಿ ಕೀಳ್ತಾ ಇದ್ದಾನೆ.
ಉಪ್ಪಿನಕಾಯಿಗೆ ಅಷ್ಟೇ ಚೆಂದ, ತಿನ್ನೋಕ್ಕಷ್ಟೇನು ಟೇಸ್ಟ್ ಇರೋಲ್ಲ. ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಬಂದ್ವಿ. ಹಾಗೆಯೇ ಹೂವು ತುಂಬಾ ಬಿಟ್ಟಿದ್ವು ಕನಕಾಂಬರ, ಅದು ನೋಡೋಕೆ ಆಗ್ದಲೇ ಅವೆಲ್ಲ ಉದುರೋಗ್ತಾಯಿದ್ವು. ಸೊ ಮನೆಗೆ ಪೂಜೆಗಾರ ಆಗುತ್ತೆ ಅಂತ ಅಂದ್ಬಿಟ್ಟು ಕನಕಾಂಬರ ಎಲ್ಲ ಸ್ವಲ್ಪ ಬಿಡಿಸ್ಕೊಂಡು ಬಂದೆ. ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ಮನೆಯಲ್ಲಿ ಕಟ್ಕೊಂಡಿದ್ದೀನಿ ಹೂವು. ಇಲ್ಲಿ ನಮಗೆ ಎಷ್ಟೇ ದುಡ್ಡು ಕೊಟ್ಟರು ಹೂವು ಸಿಗೋಲ್ಲ ಫ್ರೆಶ್ ಆಗಿರೋದು. ಹಳ್ಳಿ ಕಡೆ ನೋಡಿ ಎಂತೆಂಥ ಗಿಡ ಎಂತೆಂಥ ಹೂವೆಲ್ಲ ಹಾಕಿರ್ತಾರೆ ಅಂತ. ಸೊ ಹಂಗಾಗಿ ಇಲ್ಲಿ ಬಾಳೆಕಾಯಿ ಎಲ್ಲ ಬಿಟ್ಟಿದೆ, ಇದು ಪಚ್ಚ ಬಾಳೆಹಣ್ಣಿಂದು. ಹಾಗೆಯೇ ತುಂಬಾ ಬಿಸಿಲಿದ್ದರಿಂದ ಇಳ್ಳಿಕಾಯಿ ಜ್ಯೂಸ್ ಮಾಡಿದ್ರು ನಮ್ಮ ಅತ್ತೆ, ಅದನ್ನ ಕುಡ್ಕೊಂಡು ಮತ್ತೆ ನಾವೀಗ ಹಾಸನಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಹಾಸನಿಗೆ ರಿಟರ್ನ್ ಆದ್ವಿ. ಆಮೇಲೆ ಅಲ್ಲಿಂದ ಬಂದು ಎಳ್ನೀರಿತ್ತು, ಅಪ್ಪ ಮಗ ಎಳ್ನೀರನ್ನ ಅದನ್ನು ಕೊಚ್ಕೊಂಡು ಕುಡಿತಾ ಇದ್ದಾರೆ. ಈಗಂತೂ ನಾವು ಎಷ್ಟೇ ಬಾಡಿ ತಂಪು ಮಾಡಿಕೊಂಡ್ರೂ ಬಾಡಿ ಹೀಟ್ ಆಗೇ ಆಗುತ್ತೆ. ಹಾಗೆಯೇ ನಮ್ಮ ಬಾಡಿ ತಂಪು ಮಾಡೋಕ್ಕೆ ಬಾರ್ಲಿ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಈ ಬಾರ್ಲಿ ಗಂಜಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಬಾರ್ಲಿ ಎಲ್ಲ ಅಂಗಡೀಲಿ ಸಿಗುತ್ತೆ. ಸೊ ಅರ್ಧ ಕೆಜಿಗೆ 50 ರೂಪೀಸ್ ಏನೋ ಇದೆ. ಅದನ್ನು ತೊಗೊಂಬಂದು ವಾಶ್ ಮಾಡಿಕೊಂಡು ಒಂದ್ಸರಿ ಈ ರೀತಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡು ಅದನ್ನು ನಾವು ಸೋಸ್ಕೊಂಡು ಕುಡಿದ್ರೆ ಇಮ್ಮಿಡಿಯೇಟಾಗಿ ಬಾಡಿ ಹೀಟು ಕಮ್ಮಿ ಆಗುತ್ತೆ. ಆಮೇಲೆ ಅದನ್ನು ನೆನೆಸಿ ಕೂಡ ನೀವು ಕುದಿಸ್ಕೊಂಡು ಕುಡಿಬೋದು. ಇಲ್ಲ ನಮಗೆ ಅರ್ಜೆಂಟ್ ನಮಗೆ ಬಾಡಿ ಹೀಟ್ ತಂಪಾಗಬೇಕು ಅಂದರೆ ಬೇಗನೆ ಇದೇ ಒಂದೇ ಡೈರೆಕ್ಟಾಗಿ ಕುದಿಸಿ ಕುಡಿಬೋದು. ಹಾಗೆಯೇ ಅಲ್ಲಿಂದ ಬಂದೀಗ ಬಾಡಿ ಹೀಟ್ ಆಯಿತು ಅಂತ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿದೆ. ಹಾಗೆಯೇ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೆ. ಸೊ ಅದು ಮೊಳಕೆ ಹುರುಳಿಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ರೈಸು ಮತ್ತು ಸಾಂಬಾರು ಮಾಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗು.